ಇನ್ನು ಬರ ಪರಿಹಾರಕ್ಕೆ ಅನುಮತಿ ಕೊಡೋದು ಕೇಂದ್ರ ಸರ್ಕಾರ. ಚುನಾವಣಾ ಆಯೋಗಕ್ಕೆ ಅಪೀಲ್ ಮಾಡಿದವರು ನಾವು. ನ್ಯಾಯಾಲಯದಿಂದ ಕಾಂಗ್ರೆಸ್ಗೆ ಏನ್ ಜಯ ಆಗಿದೆ? ಯಾವ ಪುರುಷಾರ್ಥಕ್ಕಾಗಿ ಪ್ರತಿಭಟನೆ ಮಾಡ್ತಾ ಇದ್ದೀರಿ ಅಂತ ಹೇಳಿ ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಹರಿಹಾಯ್ದಿದ್ದಾರೆ. ಇವತ್ತು ಕಾಂಗ್ರೆಸ್ ಪ್ರತಿಭಟನೆ ಮಾಡ್ತಾ ಇರೋದಕ್ಕೆ ತಿರುಗೇಟ್ ಕೊಟ್ಟಿರುವಂತಹ ಬಿಜೆಪಿ. ಆರ್ ಅಶೋಕ್ ಮಾತನಾಡ್ತಾ ಹೇಳಿದರೆ, ಯಾವ ಪುರುಷಾರ್ಥಕ್ಕಾಗಿ ನೀವು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀರಿ? ಎಲ್ಲವನ್ನೂ ಕೂಡ ಮಾಡಿರುವಂಥದ್ದು ನಾವು. ಲೋಕಸಭೆಯಲ್ಲಿ ಬಾಯಿಗೆ ಪ್ಲಾಸ್ಟರ್ ಹಾಕೊಂಡು ಕೂತಿದ್ರಲ್ಲ, ಅವಾಗ ಯಾಕೆ ನೀವು ಬರ ಪರಿಹಾರವನ್ನ ಕೇಳಲಿಲ್ಲ? ಚುನಾವಣಾ ಆಯೋಗದಿಂದ ಮನವಿ ಮಾಡಿಕೊಂಡು ಬರ ಪರಿಹಾರ ಬಿಡುಗಡೆ ಮಾಡ್ತಿದೆ ಕೇಂದ್ರ. ಸೊ ಇದಕ್ಕೆ ನಾನು ಧನ್ಯವಾದ ಹೇಳ್ತೀನಿ ಅಂತ ಹೇಳಿ ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿದ್ದಾರೆ. ಗೌರವಾನ್ವಿತ ನ್ಯಾಯಾಲಯ ಏನ್ ಹೇಳಿದೆ ಅಂತ ಇದಕ್ಕೆ ಆರ್ಗ್ಯುಮೆಂಟ್ ಮಾಡೋ ಪ್ರಶ್ನೆನೇ ಇಲ್ಲ ಅಂತ ಹೇಳಿದ್ದಾರೆ. ಅಲ್ಲಿಗೆ ರದ್ದಾಗಿದೆ ಅದು. ಇದನ್ನ ಕಾಂಗ್ರೆಸ್ ಅವರು ಏನ್ ನೆನ್ನೆಯಿಂದ ಏನೋ ಜಯ ಆಗಿದೆ, ಏನ್ ಜಯ ಆಗಿದೆ ನಿಮ್ಗೆ? ಅಪೀಲ್ ಮಾಡಿದವ್ರು ನಾವು. ಚುನಾವಣಾ ಆಯೋಗಕ್ಕೆ ದುಡ್ಡು ಕೊಡಬೇಕು, ರಾಜ್ಯಗಳಿಗೆ ಅನುಮತಿ ಕೊಡಿ ಅಂತ ಅಪೀಲ್ ಮಾಡಿದವ್ರು ನಾವು. ಪರ್ಮಿಷನ್ ತಗೊಂಡವ್ರು ನಾವು. ಚೇತನ್ 60 ಬಂಡೂರು ಕುರಿಗಳಿಂದ 6 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ನೀವಲ್ಲ, ಕಾಂಗ್ರೆಸ್ ಅವರಲ್ಲ ಪರ್ಮಿಷನ್ ತಗೊಂಡಿರೋದು, ನಾವು ತಗೊಂಡಿರೋದು. ಇವತ್ತು ಅದ ವಿಧಾನಸೌಧದ ಆವರಣದಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀರಿ. ಯಾವ ಪುರುಷಾರ್ಥಕ್ಕೋಸ್ಕರ ಮಾಡ್ತಾ ಇದ್ದೀರಾ? ನಿಮ್ಮ ಪಾತ್ರ ಏನಿದ್ರಲ್ಲಿ? ನೀವ್ ಯಾವ ಮಕ್ಕ ಇಟ್ಕೊಂಬತ್ತೀರಾ? ಪಾರ್ಲಿಮೆಂಟ್ ಅಲ್ಲಿ ಬಾಯ ಬಿಚ್ಚಿಲ್ಲಲ್ಲಪ್ಪ. ನಿಮ್ಮ ಪ್ಲಾಸ್ಟರ್ ಹಾಕೊಂಡಿದ್ರಿ. ನಿಮ್ಮ ಯೋಗ್ಯತೆಗೆ ಅಲ್ಲಿ ಪ್ಲಾಸ್ಟರ್ ಹಾಕೊಂಡು ಕೂತಿದ್ರಲ್ಲ. ನೀವು ಯಾವ ಯೋಗ್ಯತೆ ಇಟ್ಕೊಂಡು ಬೆಂಗಳೂರು ಬರ್ತೀರಾ? ನಿಮ್ಗೇನ್ ಅಧಿಕಾರ ಇದೆ ಕೇಳಕ್ಕೆ? ಯಾರು ನೀವು? ಹೂ ಆರ್ ಯು? ಕೇಳಕ್ ನಿಮ್ಗೇನ್ ಅಧಿಕಾರ? ಅಲ್ಲಿ ಕೇಳೋ ಜಾಗದಾಗ ಕೇಳಿಲ್ಲ. ಇಲ್ಲಿ ಬಂದು ಮೋದಿಗೇನ್ ಅಧಿಕಾರ ಇದೆ? ಅಮಿತ್ ಶಾ ನಿಮಗೇನ್ ಅಧಿಕಾರ ಇದೆ? ಅಟ್ಲೀಸ್ಟ್ ಮೋದಿ ಅಮಿತ್ ಶಾ ಸ್ಯಾಂಕ್ಷನ್ ಮಾಡ್ತಾರೆ ಹಣನ. ಈಗ ಬಿಡುಗಡೆ ಮಾಡೋದು ಮೋದಿ ಅಮಿತ್ ಶಾನೇ, ನೀವಲ್ಲ ಬಿಡುಗಡೆ ಮಾಡೋದು. ನಿಮ್ಮ ಯೋಗ್ಯತೆಗೆ ಹಣ ಬಿಡುಗಡೆ ಮಾಡಿಸ್ಕೊಳಕ್ಕೂ ಯೋಗ್ಯತೆ ಇಲ್ಲ ನಿಮಗೆ. ಇವತ್ತು ಕೇಂದ್ರ ಸರ್ಕಾರ ಏನು ಬರ ಪರಿಹಾರದ ಹಣ ಬರಬೇಕು, ಅದು ಕೇಂದ್ರ ಸರ್ಕಾರದ ಇಂಟ್ರೆಸ್ಟ್ ಇಂದ ಎಲ್ಲಾ ರಾಜ್ಯಗಳಿಗೆ ಬರ್ತಾ ಇದೆ. ಕರ್ನಾಟಕ ಒಂದೇ ಅಲ್ಲ, ಸುಮಾರು 12 ರಾಜ್ಯಗಳಿಗೆ ಇವತ್ತು ಅನುದಾನ ಬರ್ತಾ ಇರೋದು. ಕೇಂದ್ರ ಸರ್ಕಾರ ಚುನಾವಣಾ ಆಯೋಗದ ಜೊತೆ ಮಾತಾಡಿದ್ದಾರೆ. ಇನ್ನು ಬಿಜೆಪಿ ಪಿಕ್ ಪಾಕೆಟ್ ಜಾಹೀರಾತು ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಮಾಡಿದಂತಹ ಒಂದು ಪಿಕ್ ಪಾಕೆಟ್ ನಮ್ಮ ಮೇಲೆ ಹಾಕ್ತಾ ಇದ್ದಾರೆ ಅಂತ ಹೇಳಿ ಬೆಂಗಳೂರಿನಲ್ಲಿ ಬಿಜೆಪಿ ವಿರುದ್ಧ ಡಿಸಿಎಂ ಡಿಕೆಶಿ ವಾಗ್ದಾಳಿ ನಡೆಸಿದ್ದಾರೆ. ನಾವು ನೀಡಿದ ಚೊಂಬನ್ನ ಕಂಡು ಅರಗಿಸಿಕೊಳ್ಳೋದಕ್ಕೆ ಅವರಿಗೆ ಆಗ್ತಾ ಇಲ್ಲ. ಬಿಜೆಪಿಗೆ ಚೊಂಬನ್ನ ಕಂಡು ಅರಗಿಸಿಕೊಳ್ಳೋದು ಸಾಧ್ಯ ಆಗ್ತಾ ಇಲ್ಲ, ಹಾಗಾಗಿನೇ ಹಿಂಗೆಲ್ಲ ಮಾಡ್ತಾ ಇದ್ದಾರೆ ಅಂತ ಹೇಳಿ ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆ ನೀಡಿದ್ದಾರೆ. ಕೇಂದ್ರದ ನಮ್ಮ ಪ್ರೊಟೆಸ್ಟು ಈಗಾಗಲೇ ನಮಗೆ ನ್ಯಾಯವನ್ನು ದೊರಕಿಸ್ಕೊಡ್ಲಿಕ್ಕೆ ಈಗಾಗಲೇ ಸೆಂಟ್ರಲ್ ಗೌರ್ಮೆಂಟ್ ಅವರು ಕೂಡ ಒಪ್ಕೊಂಡಿದ್ದಾರೆ. ನಮ್ಮ ನ್ಯಾಯ ಸಿಗ್ತದೆ. ಸೊ ಹೋರಾಟ ಪ್ರಾರಂಭ ಮಾಡಿದ್ದೀವಿ, ಸಾಂಕೇತಿಕವಾಗಿ ಪ್ರಾರಂಭ ಮಾಡಿದ್ದೀವಿ. ಇವತ್ತು ಸದ್ಯ ನಮ್ಮ ಪಿಕ್ ಪಾಕೆಟ್ ಮಾಡಿದ್ದೀವಿ ಅಂತ ಬೇರೆ ಅಡ್ವರ್ಟೈಸ್ಮೆಂಟ್ ಬಳ್ಳೆ ಕೊಟ್ಟಿದ್ದಾರೆ. ಸದ್ಯ ಅವ್ರು ಮಾಡಿರೋ ಪಿಕ್ ಪಾಕೆಟ್ನ ನಮ್ಮ ಮೇಲೆ ಹೇಳ್ತಾ ಇದ್ದಾರೆ. ಪೆಟ್ರೋಲು ಪಿಕ್ ಪಾಕೆಟು, ಡೀಸೆಲ್ ಪಿಕ್ ಪಾಕೆಟು, ಗ್ಯಾಸ್ ಪಿಕ್ ಪಾಕೆಟು, ಎಲ್ಲ ಲಂಚ 40% ಪಿಕ್ ಪಾಕೆಟು, ಎಲ್ಲ ಏನನ್ಬೇಕು ಎಲ್ಲ ಮಾಡಿ ಕೊನೆಗೆ ಪವರ್ ಬಿಲ್ಲು ನಮ್ಮ ಕಾಲದಲ್ಲಿ ನಾವು ಕಡಿಮೆ ಮಾಡಿದ್ದೀವಿ. ಎಲ್ಲ 100 ರೂಪಾಯಿ, 1 ರೂಪಾಯಿ ಕಡಿಮೆ ಮಾಡಿದ್ದೀವಿ ಪವರ್ ಬಿಲ್ನ. 0 ಬಿಲ್ ಕೊಡ್ತಾ ಇದ್ದೀವಿ. ಸದ್ಯ ನಾಚಿಕೆ ಆಗ್ತದೆ ಅವ್ರ ಅಡ್ವರ್ಟೈಸ್ಮೆಂಟ್ಗೆ. ನಾವು ನಮ್ಮ ಚಂಬುನ ಅವ್ರ ಕೇಳಿ ಡೈಜೆಸ್ಟ್ ಮಾಡ್ಕೊಳಕ್ಕಾಗ್ತಲ್ಲ. ನಾವು ಚೆಂಬು ಕೊಟ್ಬಿಟ್ರಲ್ಲ ಜನಕ್ಕೆ, ಅದು ಪ್ರಚಾರನ ಅವ್ರಿಗೆ ಡೈಜೆಸ್ಟ್ ಮಾಡ್ಕೊಳಕ್ತಾಯಿಲ್ಲ. ಒಳ್ಳೇದಾಗಲಿ ಅವ್ರಿಗೆ. ಕೇಂದ್ರದ